ನಮಸ್ಕಾರ ಮೈಸೂರು ಅಲ್ಲ ಬೆಂಗಳೂರು. ನಾನು ನಿಮ್ಮ ಪ್ರೀತಿಯ ಹಳ್ಳಿ ಹಂಸ. ಎಲ್ರಿಗೂ ಒಂದು ಡೌಟ್ ಇದೆ, ನನ್ನ ಚಾನಲ್ ನೇಮ್ ಹಳ್ಳಿ ಹಂಸ ಅಂತ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ. ನಾನು ಫಸ್ಟ್ ಇಟ್ಟಿತ್ತು ಹಳ್ಳಿ ಹಂಸ ರಾಗ, ಹಳ್ಳಿ ಹಂಸ ಅಲ್ಲ ಹಂಸರಾಗ ಹಳ್ಳಿ ಹುಡುಗ ಅಂತ. ಬಟ್ ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಳ್ಳಿ ಹಂಸ ಅಂತ ಮಾಡಿಟ್ಕೊಂಡಿದ್ದೀನಿ. ನಾನಿವತ್ತು ನಮ್ಮ ಆಫೀಸಿಂದ ನಾನಿವತ್ತು ನನ್ನ ರೂಮಿಂದ ಆಫೀಸ್ಗೆ ಯಾವ ರೀತಿ ಟ್ರಾಫಿಕ್ ಇರುತ್ತೆ ಅಂತ ಹೇಳೋಕ್ಕೆ ಹೊರಟಿದ್ದೀನಿ. ನಾನು ಮುಂದಿನ 3 ದಿನ ಅಂದರೆ ಸೋಮವಾರ, ಮಂಗಳವಾರ, ಬುಧವಾರ ಅಥವಾ ಗುರುವಾರ ಇದು ಹೈಯೆಸ್ಟು ಟ್ರಾಫಿಕ್ ಅವರ್ಸ್ ಅಂತಾರೆ, ಹೈಯೆಸ್ಟು ಟ್ರಾಫಿಕ್ ಡೇಸ್ ಇದು. ಇಷ್ಟು 4 ದಿನ ನಾನು ಓಡಾಡೋವಂಥ ಏರಿಯಾದಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ ತೋರಿಸ್ತೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಆ್ಯಕ್ಚುಲಿ ನಾನು ಬೇಗ ಹೊರಟಿದ್ದೀನಿ. ನಾನು ಯಾವಾಗಲೂ 11 ಗಂಟೆಗೆ ಹೊರಟಿತ್ತು, ಯಾಕೆಂದರೆ ಟ್ರಾಫಿಕ್ ತುಂಬ ಕಮ್ಮಿ ಇರ್ತಿತ್ತು. 9 ಗಂಟೆಗೆ ಹೊರಟ್ರೆ ಏನು ಒಳ್ಳೆ ಕುರಿ ಮಂದೆ ತುಂಬ್ಕೊಂಡಿರೋ ನೋಡಿ ಅಲ್ಲ ಆಪೋಸಿಟಲ್ಲಿ ಬರ್ತಾರೆ ಗುರು. ಏನು ಹೇಳೋದಿಂತವ್ರಿಗೆ ಹೇಳಿ, 4 ಬೈಕ್ ಒಟ್ಟಿಗೆ ಬರ್ತಿದ್ದಾವೆ. ನಾನು ಏನು ಹೇಳ್ಬೇಕು ಇವರಿಗೆ? ಈ ಟ್ರಾಫಿಕ್ ಒಳಗಡೆ ಗಾಡಿ ಓಡಿಸೋದಿದೆಯಲ್ಲ ತುಂಬ ಕಷ್ಟ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಅಲ್ಲೇ ಶುರುವಾಯಿತು ಟ್ರಾಫಿಕ್ಕು. ಇನ್ನು ಮುಂದೆ ಹೋಗೋದಂತೂ ಐ ಆಮ್ ನಾಟ್ ಶ್ಯೂರ್. ನನಗೆ ನನ್ನ ಇದು ರೂಮಿಂದ ಆಫೀಸ್ವರೆಗೂ ಇರೋದು ಜಸ್ಟು 3.6 ಕಿಲೋಮೀಟರ್ ಮಾತ್ರ. ಆ 3.6 ಕಿಲೋಮೀಟರ್ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಗಿದೆ ಅಂತ ತೋರಿಸ್ತೀನಿ. ನಾನು 9:30 ಅಂದರೆ 9:25ಕ್ಕೆ ಹೊರಟಿದ್ದು. 9:29ರಲ್ಲಿ ಬೈಕ್ ಶುರು ಮಾಡಿದ್ದು. 1 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದೀನಿ. ತುಂಬ ಕಷ್ಟ ಇದೆ. ನೋಡಿ ಇಲ್ಲಿ ಬಂದಂಗೆ ಹೊಡಿತಾನೆ ಮುಂದ್ಗಡೆ. ಅವನ ಗಾಡಿ ಏನೋ ಸಣ್ಣದು ಸಿಕ್ಬಿಡುತ್ತೆ, ಹೊಡಿತಾನೆ. ನಾವೆಲ್ಲಿ ಹೊಡಿಯೋದು ಹೇಳಿ? ಇಂಟ್ರೂಡರ್ ಸುಜುಕಿ ಸ್ಕೂಟಿ ಇದ್ದಂಗೆ ಆಯ್ತಾ ಗುರು. ಮತ್ತು ಇನ್ನೇನು ಸಮಾಚಾರ, ನೀವು ಇದೇ ರೀತಿ ಟ್ರಾಫಿಕಲ್ಲಿ ಇರ್ತಿದ್ರೆ ನೋಡಿ ಮಜಾ ಮಾಡಿ, ನಮ್ಮ ಕಷ್ಟಗಳನ್ನು ನಿಮ್ಮ ಮನೆಯವ್ರಿಗೆ ತೋರಿಸಿ, ನಿಮ್ಮ ಕಂಪ್ನಿಯವ್ರಿಗೆ ತೋರಿಸಿ. ಯಾವ ಕಂಪ್ನಿ ವರ್ಕ್ ಫ್ರಮ್ ಆಫೀಸ್ನ ಮ್ಯಾಂಡೇಟರಿ ಮಾಡ್ತಾರೋ ಅವರು ಕ್ಯಾಬ್ ಫೆಸಿಲಿಟಿ ಕೊಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾರೆ. ಆ ಕ್ಯಾಬಲ್ಲಿ ಬಂದರೂ ಕೂಡ ನಮಗೆ ಇದೇ ಪ್ರಾಬ್ಲಮ್ ಇರುತ್ತೆ. ಇಷ್ಟೊಂದು ಟ್ರಾಫಿಕಲ್ಲಿ ಓಡಾಡಬೇಕಾಗುತ್ತೆ. ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ, ಯಾಕಂದರೆ ಹೆಲ್ಮೆಟ್ ಟೈಟ್ ಇರೋ ಹೆಲ್ಮೆಟ್ ಹಾಕಿದ್ದೀನಿ. ಫುಲ್ಲು ಆಕ್ಸರು ಡಾಟು ಮತ್ತು EC ಸರ್ಟಿಫೈಡ್ ಹೆಲ್ಮೆಟ್ಟು. ಅಂದರೆ ನೀವು ಅರ್ಥ ಮಾಡ್ಕೋಬೋದಲ್ಲ ಇವೆರಡರಲ್ಲಿ ಎಷ್ಟು ಟೈಟ್ ಇರುತ್ತೆ ಅಂತ. ಉಸಿರಾಟಕ್ಕೂ ಕೂಡ ತೊಂದರೆ ಆಗ್ತಿದೆ. ತೊಂದರೆ ಅಂದರೆ ಅಂಥ ತೊಂದರೆ ಅಲ್ಲ. ಈ ಬೆಂಗಳೂರಲ್ಲಿ ಅಂದು ಕೂಡ ORR ಇದು ಮಾರತಳ್ಳಿ ಮತ್ತು ಇದು HAL ಅಲ್ವಪ್ಪು. KR ಪುರಮ್ಮು, ಮಾರತಳ್ಳಿ, ಸಿಲ್ಕ್ ಬೋರ್ಡು, ORR ಇದು. ಈ ORRಲ್ಲಿ ಯಾವಾಗಲೂ ಕುರಿ ಮಂದೆ ತುಂಬಿರ್ತಾರಪ್ಪ ವೆಹಿಕಲ್ಸ್ಗಳು. ಈ ವೆಹಿಕಲ್ಸ್ಗಳನ್ನೇನಾದರೂ ನಾವು ಮಾರಿದ್ರೆ ಕೋಟ್ಯಾಧೀಶ್ವರ ಆಗ್ಬೋದು ನೋಡಿ. ಅಣ್ಣ ಮುಂದಕ್ಕೆ ಹೋಗ್ತೇವಲ್ಲ, ನಾನು ಹೊಡಿತೀನಿ ಈಗ ಮುಂದಕ್ಕೆ. ಅಣ್ಣ ಮುಂದಕ್ಕೆ ಹೋಗ್ದೇನೆ ಅಲ್ಲೇ ನಿಂತ್ಕೊಂಡ್ರೆ ಕೆಲಸಗಳಾಗಲ್ಲ. ನಾನೇನು ಮಾಡಲಿ, ಒಳ್ಳೆ ಕಥೆ ಐತಲ್ಲ, ನಮ್ಮದು ಹೋಗಲೇಬೇಕು. ನಾವು ಹೋಗಲಿಲ್ಲ ಅಂದರೆ ಏನು ಮಾಡೋದು?
ಮಾಡೋಕ್ಕಾಗುತ್ತೆ ಹೇಳಿ? ನಾನು ಇವಾಗ ಮನೆಯಿಂದ ಆಫೀಸ್ಗೆ ಹೋಗೋದು ತೋರಿಸ್ತಾ ಇದ್ದೀನಿ. ಆಫೀಸಿಂದ ಮನೆಗೆ ಬರೋದು ತೋರಿಸ್ಬಿಟ್ರೆ ನೀವು ಶಾಕ್ ಆಗಿ ಹೋಗ್ತೀರ, ಅಷ್ಟು ಟ್ರಾಫಿಕ್ ಇರುತ್ತೆ. ಯಾಕೆಂದರೆ ಅಲ್ಲಿ ನಂದು ಎಕೋ ವರ್ಲ್ಡಲ್ಲಿ ಆಫೀಸ್ ಇರೋದು. ಎಕೋ ವರ್ಲ್ಡ್ AT RMZ ಎಕೋ ವರ್ಲ್ಡ್ ಬೆಳ್ಳಂದೂರು. ಅಲ್ಲಿಂದ ಆ IT ಪಾರ್ಕಿಂದ ಹೊರಗೆ ಬರಬೇಕಾದ್ರೇ ಕಷ್ಟ ನಮಗೆ, ಯಾಕೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದಿದೆ ಟ್ರಾಫಿಕ್ಕು ಅಂತ. ನಾವೇನೋ ತಮಾಷೆ ಮಾಡ್ತೀವಂತ ಅನ್ಕೋತಾರೆ, ಸುಳ್ಳು ಹೇಳ್ತಾರೆ ಟ್ರಾಫಿಕ್ಕು ಅಂತ. ಬಟ್ ಟ್ರಾಫಿಕ್ ನಿಜವಾಗ್ಲೂ ಹೆವಿ ಇದೆ ಟ್ರಾಫಿಕ್ ಇಲ್ಲಿ. ನಾನಿವತ್ತು 9:30 ಹೊರಟಿರೋದ್ರಿಂದ ಇಷ್ಟೊಂದು ಲೆಸ್ಸರ್ ಟ್ರಾಫಿಕ್ ಕಾಣಿಸ್ತಾ ಇತ್ತು ನಮಗೆ. ನಾನೇನಾದರೂ ಅಕಸ್ಮಾತ್ 10 ಗಂಟೆ ಅಂದ 11:30 ಒಳಗಡೆ ಹೊರಟು ಬಂದರೆ ನನಗೆ ಅರ್ಧ ಜೀವನ ಈ ಬೆಂಗಳೂರು ರೋಡಲ್ಲೇ ಮುಗಿಯುತ್ತೆ. ಹಾಗಂತ ಬೆಂಗಳೂರು ಕೆಟ್ಟದ್ದ? ನೋ ಅಣ್ಣ, ರೋಡ್ ಇರಲ್ಲ. ಏನಂತ ಹೇಳಿದಾರೆ ಹೇಳಿ? ನೂರಾರು ಊರು ಬಾಳಿನ ಬೆನ್ನು ಹತ್ತಿ, ನೂರಾರು ಊರು ಸುತ್ತಿ, ಏನೇನ ಕಂಡ ಮೇಲು ನಮ್ಮೂರು ನಮಗೆ ಮೇಲು. ಬೆಂಗಳೂರು ಜೀವನ ಕಟ್ಕೊಡುತ್ತೆ ಗುರು, ಸುಮ್ಮನೆ ಅಲ್ಲ. ಜೀವನದಲ್ಲಿ ಒಂದು ಮನೆನೇ ಕಟ್ಕೊಟ್ಟಿದೆ ಬೆಂಗಳೂರು. ನನ್ನಂಥ ಬಡವನಿಗೂ ಕೂಡ ಒಂದು ಮನೆ ಕಟ್ಕೊಟ್ಟಿದೆ ಬೆಂಗಳೂರು ಅಂದರೆ ನಂಬ್ತೀರಾ? ಬೆಂಗಳೂರು ಇಸ್ ಫಾರ್ ಎವ್ರಿ ಒನ್, ಬೆಂಗಳೂರು ಇಸ್ ಫಾರ್ ಎವ್ರಿಥಿಂಗ್. ಬಡವ್ರನ್ನ ಶ್ರೀಮಂತರು ಮಾಡುತ್ತೆ, ಶ್ರೀಮಂತರನ್ನ ಬಡವ್ರನ್ನ ಮಾಡುತ್ತೆ, ಒಳ್ಳೆಯವ್ರನ್ನ ಕೆಟ್ಟವ್ರನ್ನಾಗ ಮಾಡುತ್ತೆ, ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗ ಮಾಡುತ್ತೆ, ಕಳ್ಳರನ್ನ ಹುಟ್ಟಾಕುತ್ತೆ, ಪೊಲೀಸರನ್ನ ಹುಟ್ಟಾಕುತ್ತೆ, ಎಲ್ಲ ಕೆಲಸನೂ ಹುಟ್ಟಾಕುತ್ತೆ ಬೆಂಗಳೂರು. ಆದರೆ ಒಂದು ಬಟ್ ಏನದು? ಮನಸ್ಸಿಗೆ ಶಾಂತಿ. ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಶಾಂತಿ ಅಂದರೆ ನಮ್ಮ ಡಿಸ್ಕೋ ಶಾಂತಿಯವರಲ್ಲಪ್ಪ. ಮನಸ್ಸಿಗೆ ಶಾಂತಿ ಅಂದರೆ ಅದೊಂದು ಪೀಸು, ನೆಮ್ಮದಿ. ನಮ್ಮ ಗಾಂಧೀಜಿಯವರು ಹೇಳಿಕೊಟ್ಟಂತಹ ಶಾಂತಿ. ಅಣ್ಣ ಹೊಡೆಯೋಣ, ಅಲ್ಲಿ ನುಗ್ಸಣ್ಣ. ನೀನು ನುಗ್ಗಿಸ್ಲಿಲ್ಲ ಅಂದರೆ ನಾನು ಹೆಂಗಣ್ಣ ನುಗ್ಗಿಸೋದು? ಇಲ್ಲ ಒಂದು ಈ ಸೈಡಿಗೆ ಬರ್ತಾರೆ, ಇಲ್ಲ ಆ ಸೈಡಿಗೆ ಹೋಗ್ತಾರೆ. ಏನು ಮಾಡೋದು ಹೇಳಿ? ಹೋಗೋಕ್ಕೆ ನೆಮ್ಮದಿಯಾಗಿ ಹೋಗಕ್ಕೆ ಬಿಡೋದೇ ಇಲ್ಲ ಅಂತಾರೆ ಗುರು. ಇರೋಣ ಹೊಂಟೇ ಬಿಡ್ತೀನಿ. ಇರೋಣ ನಮಗೆ ಗೊತ್ತಲ್ಲ ಯಾವ ರೀತಿ ಹೊಡಿಬೇಕಂತ. ಬಾರಪ್ಪ, ಇರಪ್ಪ, ನಾನು ಹೋಗಲ್ವಾ? ನೀನು ನುಗ್ಗಿಸ್ಬಿಟ್ರೆ ಮಧ್ಯದಲ್ಲಿ. ನಮ್ಮ ಆಫೀಸು ಇಲ್ಲೇ ಎಡಕ್ಕೆ ತಗೋಬೇಕು, ಎಡಕ್ಕೆ ತಗೊಂಡು ಬಲಕ್ಕೆ ಹೋಗ್ಬೇಕು, ಬಲಕ್ಕೆ ತಗೊಂಡು ಎಡಕ್ಕೆ ಹೋಗ್ಬೇಕು. ಇಲ್ಲ ಅಂದರೆ ನಮಗೆ ಗೊತ್ತಲ್ಲ. ಹೋಗ್ಬಿಡೋಣ ನಮ್ಮನ್ನ. ಅಪ್ಪಚಿಗೆ ಹೋಗ್ಬೇಕು. ಅಪ್ಪಚಿಗೆ ಇವ್ರು ನೋಡಿ ಹೆಂಗೆ ನಿಂತವ್ರೆ. ಆಟೋದವ್ರು ಯಾರು ಬಿಟ್ಟರು ನಮ್ಮನ್ನು, ಆಟೋದವ್ರು ಮಾತ್ರ ಮುಂದಕ್ಕೆ ಬಿಡಲ್ಲ. ಯಾಕೆ ಹೇಳಿ? ಆಟೋದವರು ನಾವು ಮುಂದಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನಮ್ಮನ್ನು ರ್ಯಾಪಿಡೋ ಡ್ರೈವರ್ ಅನ್ಕೊಬಿಡ್ತಾರೆ. ಅವ್ರಿಗೆ ಅವ್ರಿಗೂ ಆಗಲ್ಲ. ಹಾಗಾಗಿ ಅವರು ರ್ಯಾಪಿಡೋವ್ರ ಜೊತೆ ಕಾಂಪೀಟ್ ಮಾಡಿ ಅಂದರೆ ನಮ್ಮ ಜೊತೆ ಕಾಂಪೀಟ್ ಮಾಡ್ತಾರೆ. ಏನು ಮಾಡೋದು? ಸ್ವಲ್ಪ ಸಹಿಸ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗ್ತೇ ಇರಬೇಕು. ಎಲ್ಲರ ಜೊತೆ ಜಗಳ ಆಡೋಕ್ಕಾಗುತ್ತಾ?
ಮುಂದ್ಗಡೆ ಲೇಡಿ ಡ್ರೈವರ್ ಬೇರೆ ಇದ್ದಾರೆ, ಹಿಂದ್ಗಡೆ ಕೀಕಿ ಅನ್ನಿಸ್ತಾರೆ. ಏನು ಮಾಡೋದು, ಇಂಥ ಜನಗಳು ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ. ನೋಡಿ ಇಲ್ಲಿ ಸ್ಕೂಟಿ ಎಲ್ಲಿ ಪಾರ್ಕ್ ಮಾಡಿದ್ದಾನೆ. ನೋಡ್ರಪ್ಪ, ಎಲ್ಲಿ ಬಂದರು ಟ್ರಾಫಿಕ್ಕೆ. ಕೆಲವೊಂದಷ್ಟು ಜನ ಈ ಫುಟ್ಪಾತ್ ಮೇಲೂ ಹತ್ತಿಸ್ಕೊಬರ್ತಾರೆ ಗೊತ್ತಾ. ನೋಡಿ ನೋಡಿ ನೋಡಿ, ಫುಟ್ಪಾತ್ ಮೇಲೆ ಹೊತ್ತೇ ಇರೋದೆ ಸುಮ್ಮನೆ. ಏನೂ ಮಾಡೋಕ್ಕಾಗಲ್ಲ. ಈ ಸ್ವಿಗ್ಗಿಯವರು ಜೊಮ್ಯಾಟೋದವರು ಅದು ಯಾವ ರೀತಿ ಟೈಮಿಂಗ್ಸ್ ಕೊಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಗುರು. ಏನು ನಾನೊಂದು ಫುಡ್ ಆರ್ಡ್ರ್ ಮಾಡಿದೆ. ಆ ಫುಡ್ ಬರೋದಕ್ಕೆ ಒಂದು ಸ್ವಲ್ಪ ದೂರದಿಂದ ಆರ್ಡ್ರ್ ಮಾಡಿತ್ತು ಫುಡ್. ಆ್ಯಕ್ಚುಲಿ ನಾನೇ ಹೋಗಿ ಅಂದರೆ ಆ ಸ್ಥಳಕ್ಕೆ ನಾನೇ ಹೋಗಿ ಫುಡ್ ತರ್ತೀನಿ ಅಂದರೆ ತುಂಬ ದೂರ ಆಗುತ್ತೆ. ಹತ್ತತ್ರ 12 ಕಿಲೋಮೀಟ್ರೇನೋ ಆಗುತ್ತೆ. 12 ಕಿಲೋಮೀಟ್ರನ್ನ ಆ ಟ್ರಾಫಿಕ್ ಒಳಗಡೆ, ಅದು ಹೈಯೆಸ್ಟ್ ಟ್ರಾಫಿಕ್ ಏರಿಯಾ, ಅದರೊಳಗಡೆ ನಾನು ಹೊಡಿತೀನಿ ಅಂದರೆ ಹೈಯೆಸ್ಟ್ ಟ್ರಾಫಿಕ್ ಏರಿಯಾದಲ್ಲಿ ನನಗೆ ಇಲ್ಲ ಅಂದ್ರೂ 32 ನಿಮಿಷದಿಂದ 38 ನಿಮಿಷದವರೆಗೂ ತೋರಿಸ್ತಿತ್ತು. ಹೀಗೇನಾ? ಕೇಳ್ತಾರೆ, ಕೊಡಬೇಕು ಡ್ರಾಪು. ಯಾಕೆಂದರೆ ಒಂದು ಟೈಮಲ್ಲಿ ನಾನು ಅಲ್ಲಿ ಡ್ರಾಪ್ ಕೇಳ್ಕೊಂಡೆ ಬಂದವನು. ನಾನು ಇವಾಗೇನೋ ಬೈಕ್ ತಗೊಬಿಟ್ಟಿದ್ದೀನಿ ಅಂತಲ್ಲ, ಆವಾಗ ಬೈಕ್ ಇರಲಿಲ್ಲ. ಬಸ್ಸಲ್ಲಿ ಬಂದು ಅಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು ನಿಂತಿದ್ದಾಗ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಬಂದು ಕರ್ಕೋಗಿದ್ದಾರೆ, ಮತ್ತು ಎಷ್ಟೋ ಜನ ನನ್ನನ್ನು ಡ್ರಾಪ್ ಮಾಡಿದ್ದಾರೆ. ಹಾಗಾಗಿ ನನಗೇನು ಅನಿಸಲ್ಲ. ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ದೀನಿ, ಯಾಕೆಂದರೆ ಇವಾಗ ಹಿಂದ್ಗಡೆ ಒಬ್ಬ ಕೂತಿದ್ದಾರೆ. ನಮ್ಮದು ಬ್ಯಾಕು ಪಿಲಿಯನ್ ಸೀಟು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ನಾನು ಸ್ವಲ್ಪ ಎಷ್ಟು ಲೀಟ್ರ್ ಅಂದರೆ ಅದೇ ಥ್ರಾಟಲ್ ರೈಸ್ ಮಾಡಿದ್ರು ಕೂಡ ಅವನಿಗೆ ಹಿಂದ್ಗಡೆ ಮುಗುರಿಸ್ದಂಗೆ ಆಗುತ್ತೆ. ಸೊ ಅಲ್ಲೂ ಟ್ರಾಫಿಕ್ಕು, ಇಲ್ಲೂ ಟ್ರಾಫಿಕ್ಕು. ಎಲ್ಲರೂ ಒಂದು ಟ್ರಾಫಿಕ್ ಇಲ್ಲದೆ ಇರೋ ಏರಿಯಾ ಆಯ್ತಾ? ಇಲ್ಲ, ಎಲ್ಲ ಕಡೆ ಟ್ರಾಫಿಕ್ಕು. ಅರ್ಧ ಜೀವನ ಟ್ರಾಫಿಕಲ್ಲೇ ಆಗೋಗುತ್ತೆ ಬೆಂಗಳೂರಿಗೆ ಬಂದರೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಟ್ರಾಫಿಕ್ ಇಲ್ಲದೆ ಇರೋ ಟೈಮಲ್ಲಿ ಕೂಡ ನೀವು ಆಫೀಸಿಗೆ ಬಂದರೆ ನಿಮಗೇನು ಅನಿಸಲ್ಲ. ನಾನಿವಾಗ ಬಂದಲ್ಲ 9:30 ಯಾವ ಟ್ರಾಫಿಕ್ ಇರಲಿಲ್ಲ, ಏನೂ ಇರಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಶೇಷ. ಟ್ರಾಫಿಕ್ ಡೇ 1. ಮಂಡೇ ಅಷ್ಟಾಗಿ ಕಾಣಿಸ್ಲಿಲ್ಲ ನಿಮಗೆ ಟ್ರಾಫಿಕ್ಕು, ಬಟ್ ಟ್ಯೂಸ್ಡೇ ನೋಡಿ, ಟ್ಯೂಸ್ಡೇ ಮತ್ತು ವೆನ್ಸ್ಡೇ ಥರ್ಸ್ಡೇ 3 ದಿನದ್ದು ನಾನು ಆದಷ್ಟು ಟ್ರಾಫಿಕ್ ಇರೋ ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ ನಾಳೆ. ಬಟ್ ಏನು ಮಾಡೋದು, ನನಗೆ ಆ ಟ್ರಾಫಿಕ್ ಒಳಗಡೆ ಬಂದು ನಿಮಗೆ ಟ್ರಾಫಿಕ್ ತೋರಿಸ್ಬೇಕು ಅಂತ ಉದ್ದೇಶ ಅಲ್ಲ. ಬಟ್ ಆದರೂ ಒಂದು ಟ್ರಾಫಿಕ್ ವಿಡಿಯೋ ಮಾಡಬೇಕಂತ ಮನಸ್ಸಲ್ಲಿತ್ತು, ಮಾಡೋಣ. ಇದೇ ರೀತಿ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಅಮುಕಿ ಅಂತ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡೋರು. ನನಗೇನು ಇಲ್ಲ ಅಂತಲೂ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನನಗೆ ಬೇಕಾಗಿರೋದು ಸಬ್ಸ್ಕ್ರೈಬರ್ಸೇ. ಅದಕ್ಕೋಸ್ಕರನೇ ಎಲ್ಲ ಮಾಡೋದು. ಒಂಚೂರು ಹಂಗೆ ನಾನು ಹೊಸದಾಗಿ ಮಾಡ್ತಿರೋದ್ರಿಂದ ಬೈಕ್ ಇರೋರುತ್ತಾನ, ಅವನಿಗೆ ಕನ್ನಡ ಬರೋಲ್ಲ, ನಾವು ಏನೋ ಮಾತಾಡೋದು ಅಂತಲೂ ಗೊತ್ತಾಗಿಲ್ಲ. ಕಿದರು ಥರನ ಈ 4 ಅಕ್ಷರ ಕಲ್ತ್ಕೊಬಿಟ್ಟಿದ್ದೀನಿ ಹಿಂದಿಲಿ. ಹಾಂ, ಆ 4 ಅಕ್ಷರಗಳನ್ನ ಯೂಸ್ ಮಾಡಿ ನನಗೂ ಹಿಂದಿ ಬರುತ್ತೆ ಅಂತ ತೋರಿಸ್ಕೊತಾ ಇದ್ದೀನಿ.
ಅವ್ರು ಕನ್ನಡ ಕಲಿಸ್ಕೊಡ್ತಾ ಇದ್ದೀನಿ, ಅವ್ರು ನನಗೆ ಹಿಂದಿ ಕಲಿಸ್ಕೊಡ್ತಾವ್ರೆ. ಆಯಿತು ಜಗಳಗಳು ನೋಡಿದ್ರಲ್ಲ. ಅಲ್ಲೊಂದು ಆಕ್ಸಿಡೆಂಟ್ ಆಗೋಯ್ತು, ಜಗಳನೇ ಆಡ್ಬಿಟ್ರೆ ಅಣ್ಣ ಕಣ್ ಕಾಣಿಸಲ್ವ ನಿಮಗೆ, ಅವನಿಗೂ ಕಣ್ ಕಾಣಿಸಲ್ಲ ಇವನಿಗೂ ಕಣ್ ಕಾಣಿಸಲ್ಲ, ಎಲ್ಲರಿಗೂ ಅರ್ಜೆಂಟು. ಏನು ಹೇಳ ನಮ್ಮ ಕಡೆ ಬೆಳಗ್ಗೆ ಎದ್ದ ತಕ್ಷಣ ಅರ್ಜೆಂಟ್ ಅರ್ಜೆಂಟ್ ಅಂತ ಹಿಂಗೆ ಆಡ್ತಾರಪ್ಪ. ಅದು ಯಾಕಂಗೆ ಅರ್ಜೆಂಟ್ 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 ಅಂತಾರೋ ಏನೋ ಗೊತ್ತಿಲ್ಲ. ನಾನಿವಾಗ ಪಾರ್ಕಿಂಗ್ ಲಾಟಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಶೇಷ. ನಿಮ್ಮ ಹವ್ಯಾಸದ ಜೊತೆ ಈ ಸಿಟಿಯ ಒಂದು ಏನಂತಾರೆ ಪಯಣ, ಸಿಟಿ ಪಯಣ, ಸಿಟಿಯಲ್ಲಿ ಹೋದು ನಗರ ಪಯಣ, ನಗರ ಪಯಣ. ಅಪ್ಪಬ್ಬಬ್ಬ ಕನ್ನಡದ ಕಂದ. ಅವ್ರು ಹೋಯ್ತಿರೋದು ನಮ್ಮ ಡೈರೆಕ್ಟ್ರು. ಅಂತೂ ಇಂತು ಆಫೀಸ್ ಬಂತು, ಯಾವುದೇ ಥರದಾದ ಯಾರಪ್ಪ ಇವನು ನನ್ನ ಜಾಗದಲ್ಲಿ ಹಾಕ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಗೈಸ್.